ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 19ನೇ ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಗುಜರಾತ್ ಟೈಟನ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋನು ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಗೆ ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ತಡ ಮಾಡೋನು ಬರ್ರಿ ಶುರು ಮಾಡೋನು. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ನಾಗ ನಡೀತೈತಿ. ಬ್ಯಾಟ್ಸ್ಮನ್ಗಳು ಪೂರ್ತಿ ತುಂಬಿ ತಿರುವಾಡೋ ಪಿಚ್ ಐತಿದ್ವು ಅಂದ್ರ ಪೂರ್ತಿ ಬ್ಯಾಟ್ಸ್ಮನ್ಸ್ ಗಳಿಗೆ ಸಪೋರ್ಟ್ ಸಿಗ್ತೈತಿ. ಇಲ್ಲಿ ಬೌಲರ್ಸ್ ಒಳಗ ಪೇಸರ್ಸಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಸಿಗ್ತೈತಿ. ಅದ್ ಬಿಟ್ರ ರೀಸೆಂಟ್ ಆಗಿ ಇಲ್ಲಿ ಏನು 8 ಮ್ಯಾಚ್ ಗಳು ನಡೆದಾವು, ಅದ್ರೊಳಗ ಒಂದು ಎವರೇಜ್ ಸ್ಕೋರ್ ಅಂದ್ರೆ ಇಲ್ಲಿ 200 ಮ್ಯಾಗ್ ಐತಿ. ಈ ಒಂದು ಮ್ಯಾಚ್ ನಾಗ ನಾವು 200 ಮ್ಯಾಗ್ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಮ್ಯಾಚ್ ನ ಎರಡು ಟೀಮ್ ಎಕ್ಸ್ಪೆಕ್ಟೆಡ್ ಪ್ಲೇಯಿಂಗ್ 11 ನೋಡೋದಾದ್ರ ಗುಜರಾತ್ ಟೈಟನ್ಸ್ ಟೀಮ್ ಕಡೆ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಓಪನ್ ಮಾಡಿದ್ರೆ, ಜಾಸ್ ಬಟ್ಲರ್, ಶೆರ್ಫೆನ್ ರುದರ್ಫೋರ್ಡ್, ಶಾರುಖ್ ಖಾನ್, ರಾಹುಲ್ ತಿವಾಟಿಯಾ, ಗ್ಲೆನ್ ಫಿಲಿಪ್ಸ್ ಇಲ್ಲಾಂದ್ರೆ ಅರ್ಷದ್ ಖಾನ್, ರಶೀದ್ ಖಾನ್, ಸಾಯಿ ಕಿಶೋರೆ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಶಾಂತ್ ಶರ್ಮಾ. ಇನ್ನ ಸನ್ ರೈಸರ್ಸ್ ಹೈದರಾಬಾದ್ ಟೀಮಿನ ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ಹೆಂಗಿರ್ತೈತೆ ಅನ್ನೋದು ನೋಡೋದಾದ್ರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಓಪನ್ ಮಾಡಿದ್ರೆ, ಇಶಾನ್ ಕಿಶನ್, ನಿತೀಶ್ ರೆಡ್ಡಿ, ಹೆಂಡ್ರಿಚ್ ಕ್ಲಾಸನ್, ಕಮಿಂದು ಮೆಂಡಿಸ್, ಅನಿಕೇತ್ ವರ್ಮಾ, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, ಮೊಹಮ್ಮದ್ ಶಮಿ, ಸಿಮರ್ಜಿತ್ ಸಿಂಗ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜಿಸಾನ್ ಅನ್ಸಾರಿ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಅವ್ರು ಆಡಿದ 1ನೇ ಮ್ಯಾಚ್ 280 ಮ್ಯಾಗ್ ಹೊಡೆದ ನಮ್ ಮುಂದ್ ಯಾರ ನಂಗ ಮೆರ್ಯಾತಿದ್ರು. ಆದ್ರ 3 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಅವರು ಸೋತು ಈ ಮ್ಯಾಚ್ ಗೆ ಬರತಾರ. ಅಂದ್ರೂ ಏನು ಚೇಂಜಸ್ ಮಾಡಂಗಿಲ್ಲ. ಅವ್ರ ಪ್ಲೇಯಿಂಗ್ 11 ದಾಗ ಅವ್ರ ಪ್ಲೇಯರ್ಸ್ ಗೆ ಅವ್ರು ಬ್ಯಾಟ್ ಮಾಡ್ತಾರ ಅಂತ ಹೇಳಿ ಅನಿಸ್ತೈತಿ. ಅದ ಈ ಕಡೆ ಗುಜರಾತ್ ಟೈಟನ್ಸ್ ಅವ್ರು ಆಡಿದ ಲಾಸ್ಟ್ ಮ್ಯಾಚ್ ಗೆದ್ದು ಈ ಮ್ಯಾಚ್ ಗೆ ಬರತಾರ. ಲಾಸ್ಟ್ ಮ್ಯಾಚ್ ಅವ್ರ ಕಡೆ ಕಗ್ಗಿಸೋರ್ ರಬಾರ್ಡ್ ಅವ್ರು ಆಡಿದ್ದಿಲ್ಲ. ಈ ಮ್ಯಾಚಿಗೆ ಅವ್ರು ಅವೈಲೇಬಲ್ ಇರುವುದಿಲ್ಲ. ಏನೋ ಪರ್ಸನಲ್ ರೀಸನ್ ಸಂಬಂಧ ಅವ್ರ ದೇಶಕ್ಕೆ ಅವ್ರು ಹೊಳ್ಳೆ ಹೋಗ್ಯಾರ. ಮತ್ತೆ ಲಾಸ್ಟ್ ಮ್ಯಾಚ್ ನಾಗ 3 ಓವರ್ಸೀಸ್ ಪ್ಲೇಯರ್ಸ್ ಇಟ್ಕೊಂಡ ಗುಜರಾತ್ ಟೈಟನ್ಸ್ ಆ ಮ್ಯಾಚ್ ಆಡಿದ್ರು, ಅಂದ್ರೂ ಗೆದ್ದಿದ್ರು. ಈ ಮ್ಯಾಚ್ ನಾಗ ಇನ್ನೊಬ್ಬ ಓವರ್ಸೀಸ್ ಪ್ಲೇಯರ್ ಏನ್ ಬೆಂಚ್ ನಾಗ ಕುಂದ್ರತಿದ್ರು, ಗನ್ ಫೀಲ್ಡರ್, ಆಫ್ ಸ್ಪಿನ್ ಬೌಲರ್ ಪ್ಲಸ್ ಬೆಂಕಿ ಫಿನಿಶರ್ ಗ್ಲೆನ್ ಫಿಲಿಪ್ಸ್ ಅವರು ಈ ಮ್ಯಾಚ್ ಗೆ ಆಡೋ ಚಾನ್ಸಸ್ ಐತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನೋಡು 4 ಮ್ಯಾಚ್ ಆಗ್ಯಾವ. 4 ಮ್ಯಾಚ್ ನಾಗ 3 ಮ್ಯಾಚ್ ಗುಜರಾತ್ ಟೈಟನ್ಸ್ ಗೆದ್ರ, ಬರೇ 1 ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಗೆದೈತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಾಗ ಇಲ್ಲಿ ಗುಜರಾತ್ ಟೈಟನ್ಸ್ ಮುಂದೈತಿ ಹೈದರಾಬಾದ್ ಕಿಂತನು. ಈ ಮ್ಯಾಚ್ ನ ಎರಡು ಟೀಮ್ ಪ್ಲೇಯರ್ಸ್ ಸ್ಟಾಟ್ಸ್ ನೋಡೋದಾದ್ರ ಅಭಿಷೇಕ್ ಶರ್ಮಾ GT ವಿರುದ್ಧ ಆಡಿರೋ 4 ಮ್ಯಾಚ್ ನಾಗ 141 ರನ್ ಹೊಡೆದಾರ. ಮತ್ತ ಈ ಗ್ರೌಂಡ್ ನಾಗ ಆಡಿರೋ 17 ಮ್ಯಾಚ್ ನಾಗ 358 ರನ್ ಹೊಡೆದಾರ. ಅಂದ್ರ ಇವ್ರ ರೆಕಾರ್ಡ್ ಚಲೋ ಐತಿ GT ಅಗೇನ್ಸ್ಟ್. ಮತ್ತೆ ಈ ಗ್ರೌಂಡ್ ನಾಗ ಚಲೋ ಆಡ್ತಾರ. ಟ್ರಾವಿಸ್ ಹೆಡ್ GT ವಿರುದ್ಧ 1 ಮ್ಯಾಚ್ ಆಡ್ಯಾರ. 1 ಮ್ಯಾಚ್ ನಾಗ 19 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ ಬರೇ 9 ಮ್ಯಾಚ್ ನಾಗ 385 ರನ್ ಹೊಡೆದಾರ. ಈ ಗ್ರೌಂಡ್ ನಾಗ ಇವ್ರ ರೆಕಾರ್ಡ್ ಬೆಂಕಿ. ಇಶಾನ್ ಕಿಶನ್ GT ವಿರುದ್ಧ ಆಡಿರೋ 5 ಮ್ಯಾಚ್ ನಾಗ 89 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 7 ಮ್ಯಾಚ್ ನಾಗ 227 ರನ್ ಹೊಡೆದಾರ. ಹೆಂಡ್ರಿಚ್ ಕ್ಲಾಸನ್ GT ವಿರುದ್ಧ 2 ಮ್ಯಾಚ್ ನಾಗ 88 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ 14 ಮ್ಯಾಚ್ ನಾಗ 495 ರನ್ ಹೊಡೆದಾರ. ಮೊಹಮ್ಮದ್ ಶಮಿ ಎಕ್ಸ್ GT ಪ್ಲೇಯರ್, ಇವರು GT ವಿರುದ್ಧ ಫಸ್ಟ್ ಮ್ಯಾಚ್ ಆಡತಾರ. ಆದ್ರೆ ಈ ಗ್ರೌಂಡ್ ನಾಗ ಆಲ್ರೆಡಿ 9 ಮ್ಯಾಚ್ ಆಡ್ಯಾರ. ಅದ್ರೊಳಗೆ 12 ವಿಕೆಟ್ ತೆಗ್ದಾರ. GT ಪ್ಲೇಯರ್ಸ್ ಸ್ಟಾಟ್ಸ್ ನೋಡೋದಾದ್ರ ಶುಭ್ಮನ್ ಗಿಲ್ ಅವ್ರ ಎವರೇಜ್ SRH ವಿರುದ್ಧ 40 ಐತಿ. ಆದ್ರ ಈ ಗ್ರೌಂಡ್ ನಾಗ ಆಡಿರೋ 3 ಮ್ಯಾಚ್ ನಾಗ ಬರೇ 2 ರನ್ ಹೊಡೆದಾರ. ಸಾಯಿ ಸುದರ್ಶನ್ ಇವರು SRH ವಿರುದ್ಧ ಆಡಿರೋ 3 ಮ್ಯಾಚ್ ನಾಗ 103 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಇನ್ನಾದ್ರೂ ಅವ್ರು ಆಡಿಲ್ಲ. ಇದು ಫಸ್ಟ್ ಮ್ಯಾಚ್ ಈ ಗ್ರೌಂಡ್ ನಾಗ ಅವ್ರು ಆಡ್ತಾರ. ಜಾಸ್ ಬಟ್ಲರ್ ಇವರು ಎವರೇಜ್ 29 ಐತಿ SRH ವಿರುದ್ಧ. ಆದ್ರ ಈ ಗ್ರೌಂಡ್ ನಾಗ ಆಡಿದ 6 ಮ್ಯಾಚ್ ನಾಗ ಬರೇ 82 ರನ್ ಹೊಡೆದಾರ. ರಶೀದ್ ಖಾನ್ ಎಕ್ಸ್ ಹೈದರಾಬಾದ್ ಪ್ಲೇಯರ್, ಇವ್ರು ಹೈದರಾಬಾದ್ ವಿರುದ್ಧ ಆಡಿರೋ 4 ಮ್ಯಾಚ್ ನಾಗ 2 ವಿಕೆಟ್ ತೆಗ್ದಾರ. ಆದ್ರ ಈ ಗ್ರೌಂಡ್ ನಾಗ ಆಡಿರೋ 21 ಮ್ಯಾಚ್ ನಾಗ 28 ವಿಕೆಟ್ ತೆಗ್ದಾರ. ಪ್ರಸಿದ್ಧ ಕೃಷ್ಣ ಇವ್ರು ಹೈದರಾಬಾದ್ ವಿರುದ್ಧ ಆಡಿರೋ 5 ಮ್ಯಾಚ್ ನಾಗ 8 ವಿಕೆಟ್ ತೆಗ್ದಾರ. ಈ ಗ್ರೌಂಡ್ ನಾಗ ಆಡಿರೋ 1 ಮ್ಯಾಚ್ ನಾಗ 4 ವಿಕೆಟ್ ತೆಗ್ದಾರ. ಸನ್ ರೈಸರ್ಸ್ ಹೈದರಾಬಾದ್ ಈ ಸೀಸನ್ ನಾಗ 1-2 ಕೆಟ್ಟ ರೆಕಾರ್ಡ್ಗಳು ಅದಾವ. ಏನಂದ್ರ ಪವರ್ ಪ್ಲೇ ಒಳಗೇನೆ 10 ವಿಕೆಟ್ ಹೈದರಾಬಾದ್ ಅವ್ರು ಕೊಟ್ಟಾರ. ಈ ಸೀಸನ್ ನಾಗ ಯಾವ ಟೀಮ್ನು ಇನ್ನ ಅಷ್ಟು ವಿಕೆಟ್ ಕೊಟ್ಟಿಲ್ಲ. ಮತ್ತೆ ಡೆತ್ ಓವರ್ಸ್ ನಾಗ ಆಲ್ಮೋಸ್ಟ್ 17 ಎಕಾನಮಿ ಐತಿ ಹೈದರಾಬಾದ್ ಬೌಲರ್ಸ್ ಗಳದು. ಯಾವ ಟೀಮ್ ಬೌಲರ್ಸ್ ಗಳದು ಅಷ್ಟ್ ಇಲ್ಲ. ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ಸ್ ನೋಡೋದಾದ್ರ ಜಾಸ್ ಬಟ್ಲರ್ ವರ್ಸಸ್ ಸಿಮರ್ಜಿತ್ ಸಿಂಗ್ ಆಡಿರೋ 5 ಬಾಲ್ ನಾಗ ಬರೇ 1 ರನ್ ಹೊಡೆದಾರ. ಅಷ್ಟ್ರೊಳಗ 2 ಸಲ ಅವ್ರು ವಿಕೆಟ್ ಕೊಟ್ಟಾರ ಸಿಮರ್ಜಿತ್ ಸಿಂಗ್. ಎರಡನೇ ಬ್ಯಾಟಲ್ ಹೆಂಡ್ರಿಚ್ ಕ್ಲಾಸನ್ ವರ್ಸಸ್ ಮೊಹಮ್ಮದ್ ಸಿರಾಜ್ 16 ಬಾಲಿಗೆ 28 ರನ್ ಹೊಡೆದಾರ. ಅಂದ್ರ ರನ್ ಹೊಡೆದಾರ. ಅಷ್ಟ್ರೊಳಗ 2 ಸಲ ಅವ್ರ ವಿಕೆಟ್ ಸಿರಾಜ್ ಕೊಟ್ಟಾರ. ಮೂರನೇ ಬ್ಯಾಟಲ್ ಶುಭ್ಮನ್ ಗಿಲ್ ವರ್ಸಸ್ ಮೊಹಮ್ಮದ್ ಶಮಿ 36 ಬಾಲ್ ನಾಗ 41 ರನ್ ಹೊಡೆದಾರ. ಇಷ್ಟ್ರೊಳಗ 2 ವಿಕೆಟ್ ಮೊಹಮ್ಮದ್ ಶಮಿ ಕೊಟ್ಟಾರ. ಈ ಮ್ಯಾಚಿನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ನ ಎಲ್ಲಾ ಪ್ಲೇಯರ್ಸ್ ಗೆ ಅವ್ರ ಕಳ್ಕೊಂಡಿದ್ದಂತ ಒಂದು ಪವರ್ ಈ ಮ್ಯಾಚ್ ನಾಗ ಅವರಿಗೆ ವಾಪಸ್ ಸಿಗತೈತಿ ಅಂತ ಹೇಳಿ ಅನಿಸ್ತೈತಿ. ಅಂದ್ರೆ ಯಥಾವತ್ತಾಗಿ ನಾವು ಹೈದರಾಬಾದ್ ಅಂತ ಹೆಂಗ್ ನೋಡ್ತಿದ್ವು, ಹೈದರಾಬಾದ್
ಆ ತರ ನೋಡಂಗ ಇವತ್ತು ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಕಡೆದಿಂದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. ಮ್ಯಾಚ್ ಅಂತೂ ಹೈ ಸ್ಕೋರಿಂಗ್ ಮ್ಯಾಚ್ ಐತ್ರಿ. 200+ ಅಂತರೂ ಈ ಗ್ರೌಂಡ್ ನಾಗ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ಹೊಡಿತೈತಿ. ಹೈದರಾಬಾದ್ ಓಪನರ್ಸ್ ಏನ್ ಇಬ್ಬರು ಅದಾರ, ಅವ್ರಿಬ್ರು ಒಳಗ ಒಬ್ಬರ ಕಡೆದಿಂದ ಬಿಗ್ ಇನ್ನಿಂಗ್ಸ್ ಬರ್ತೈತಿ ಮ್ಯಾಚ್ ನಾಗ ಅಂತ ಹೇಳಿ ಅನಿಸ್ತೈತಿ. GT ಕಡೆದಿಂದ ಜಾಸ್ ಬಟ್ಲರ್ ಇಲ್ಲಾಂದ್ರ ಶುಭ್ಮನ್ ಗಿಲ್ ಇವ್ರು ಇಬ್ಬರ ಕಡೆದಿಂದನು ಚಲೋ ಪರ್ಫಾರ್ಮೆನ್ಸ್ ಬರ್ತೈತಿ. ಇಬ್ಬರೊಳಗ ಒಬ್ಬರ ಕಡೆದಿಂದ ಬಿಗ್ ಇನ್ನಿಂಗ್ಸ್ ಬರ್ತೈತಿ ಅಂತ ಹೇಳಿ ಅನಿಸ್ತೈತಿ. ಇವ್ರ ಜೊತೆ ಶೆರ್ಫೆನ್ ರುದರ್ಫೋರ್ಡ್ ಇವರು ಚಲೋ ಆಡೋ ಚಾನ್ಸಸ್ ಐತಿ ಈ ಮ್ಯಾಚ್ ನಾಗ. ಪೂರ್ತಿ ಎಂಟರ್ಟೈನ್ಮೆಂಟ್ ಇರ್ತೈತ್ರಿ. ಎಂಟರ್ಟೈನ್ಮೆಂಟ್ ಏನು ಕಡಿಮೆ ಇರಂಗಿಲ್ಲ ಈ ಮ್ಯಾಚ್ ನಾಗ. ಪೂರ್ತಿ ಬ್ಯಾಟಿಂಗ್ ಫ್ರೆಂಡ್ಲಿ ಮ್ಯಾಚ್ ಇದು ಆಗ್ತೈತಿ ಅಂತ ಹೇಳಿ ಅನಿಸ್ತೈತಿ. ಲಾಸ್ಟಿಗೆ ಈ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರ, ಮ್ಯಾಚ್ ವಿನ್ನರ್ ಅಂದ್ರ ಸಾಕು ಎದಿ ದಗ್ ಅನ್ನಕ್ ಸ್ಟಾರ್ಟ್ ಮಾಡ್ತೈತಿ. ಅದಕ್ಕಂದ್ರ ನೋಡ್ರಿ, ನಾವು ಈಗೇನ್ ರೀಸೆಂಟ್ ಆಗಿ ಪ್ರೆಡಿಕ್ಷನ್ ಮಾಡೀವಿ, ಆಲ್ಮೋಸ್ಟ್ ಎಲ್ಲಾನು ಈ ಟೀಮ್ ಗೆಲ್ತೈತಪ್ಪ ಅಂದ್ರ ಅದೇ ಟೀಮ್ ಸೋತಿರ್ತೈತಿ. ಮತ್ತ ಖರೇಗು ಹಿಸ್ಟ್ರಿ ತಗದ್ ನೋಡ್ರಿ ನೀವು, ರೆಕಾರ್ಡ್ ಅದವು ಬಿಡ್ರಿ. ಈ ಮ್ಯಾಚ್ ನಾಗ ಯಾವ್ದು ಟೀಮ್ ವಿನ್ ಆಗ್ತೈತಿ ಅಂದ್ರ ನನಗನ್ಸೋ ಮಟ್ಟಿಗೆ ನೋಡ್ರಿ, ಹೈದರಾಬಾದ್ ಪ್ಲೇಯರ್ಸ್ ಎಲ್ಲ ಈ ಮ್ಯಾಚ್ ನಾಗ ಫಾರ್ಮ್ ನಾಗ ಬರ್ತಾರ, ಸಿಕ್ಕಂಗ್ ತಿರುಗಾಡ್ತಾರ ಅಂತ ಹೇಳಿ ಅನಿಸ್ತೈತಿ. ಮತ್ತೆ ಮೊದ್ಲಿನ ಹೈದರಾಬಾದ್ ನಾವು ನೋಡ್ತೀವಿ. ಈ ಮ್ಯಾಚ್ ನಾಗ ಹೈದರಾಬಾದ್ ಟೀಮ್ ವಿನ್ ಆಗೋ ಚಾನ್ಸಸ್ ಐತಿ, ವಿನ್ ಆಗ್ತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾವ ಟೀಮ್ ಈ ಮ್ಯಾಚ್ ನಾಗ ವಿನ್ ಆಗ್ಬೋದು? ಕಮೆಂಟ್ ಸೆಕ್ಷನ್ ನಾಗ ಕಮೆಂಟ್ ಮಾಡಿ ಹೇಳ್ರಿ. ಹೋಗಿತ್ತ ಮೊದಲ ವಿಡಿಯೋಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.